ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಸೊ ಎಲ್ಲಿಗಾದ್ರೂ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಸೊ ಪ್ಲ್ಯಾನ್ ಮಾಡಿದ್ದು ಯಾವುದೇ ಎಕ್ಸಿಕ್ಯೂಟ್ ಮಾಡಲ್ಲ. ಏನಾದರೂ ಆಗಲಿ ಎಲ್ಲಿಗಾದ್ರೂ ಹೋಗೋಣ ಅಂತ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಆ ಸಾಲ್ಗಮ್ಮೆ ಬಸ್ ಸ್ಟಾಪಲ್ಲಿ ಕಾದು ಸುಸ್ತಾಗಿ ಬಸ್ಸು ಅರ್ಧ ಗಂಟೆ ಆದರೂ ಬರಲಿಲ್ಲ. ಸರಿ ಆಯಿತು ಬನ್ನಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಳ್ಳೋಕೆ ಹೋಗ್ತಿದ್ವಿ. ಅಷ್ಟರೊಳಗೆ ಇನ್ನೇನು ಬಸ್ ಆರನ್ ಮಾಡ್ತು. ಬಸ್ ಈ ಕಡೆ ತಿರುಗಿ ನೋಡೋವತ್ತಿಗೆ ಕಾಣಿಸ್ಲೇ ಇಲ್ಲ. ಸರಿ ಹೋಗ್ಲಿ ಆಯಿತು, ನೆಕ್ಸ್ಟ್ ಬಸ್ ನೋಡೋಣ ಅಂತ ಹೇಳ್ಬಿಟ್ಟು ಹಂಗೆ ರೀಲ್ಸ್ ನೋಡ್ತಾ ಕೂತ್ಕೊಂಡಿದ್ವಿ. ಸರಿ ಆಯಿತು, ಫೈನಲಿ ಬಸ್ ಹತ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಕೂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಇನ್ನೇನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ನಿಲ್ಕೊಂಡ್ಬಿಟ್ವಿ. ಆ ಬಸ್ಸಲ್ಲಿ ನೋಡಿದ್ರೆ ಕಂಡಕ್ಟ್ರಿಗೂ ಪ್ಯಾಸೆಂಜರಿಗೂ ಜಗಳ. ಅವರಿಬ್ರು ಜಗಳ ಆಡ್ತಿದ್ದೆ ನಮಗೆ ಆಸೆ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಈ ಬಸ್ಸಲ್ಲಿ ಚೇಂಜ್ಗೋಸ್ಕರ ಪ್ಯಾಸೆಂಜರು ಕಂಡಕ್ಟ್ರು ಕಿತ್ತಾಟ. ಸರಿ ಆಯಿತು, ರಿಂಗ್ ರೋಡ್ ಹತ್ರ ಬಂದ್ವಿ. ಅಲ್ಲಿ ನೋಡಿದ್ರೆ ಟ್ರಾಫಿಕ್ಕು ಇದೇನು ಬೆಂಗಳೂರು ಆಗೋಯ್ತು ಅನ್ನಿಸ್ಬಿಡ್ತು ನಮಗಂತೂ. ಈ ಕಂಡಕ್ಟ್ರದ್ದು ಪ್ಯಾಸೆಂಜರ್ ಬೇರೆ ಕಿತ್ತಾಟ, ಇಲ್ಲಿ ನೋಡಿದ್ರೆ ಟ್ರಾಫಿಕ್ ಜಾಮು. ಎಷ್ಟೊತ್ತಿಗೆ ಬಸ್ ಸ್ಟ್ಯಾಂಡ್ ಸೇರ್ತೀವಿ ಅನ್ನಿಸ್ಬಿಡ್ತು. ಅಂತೂ ಇಂತೂ ಹಳೆ ಬಸ್ ಸ್ಟ್ಯಾಂಡ್ ಕಡೆ ಬಂದಾಯಿತು. ಇಲ್ಲಿ ನೋಡಿದ್ರೆ ಒಂದು ಸಿಟಿ ಬಸ್ ಇರಲಿಲ್ಲ. ಸುಮ್ಮನೆ ಆ ಕಡೆ ಈ ಕಡೆ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಸರಿ ಆಯಿತು, ಏನಪ್ಪ ಎಂಟರ್ಟೈನ್ಮೆಂಟಿಗೆ ಮಾಡೋದು ಅಂತ ಹಂಗೆ ವೀಡಿಯೋ ತಿರುಗಿಸ್ದೆ. ಅಲ್ಲಿ ನೋಡಿದ್ರೆ ಒಂದು ಅಜ್ಜಿ. ಈ ಅಜ್ಜಿ ನೋಡಿದ್ರೆ ನನಗೊಂದು ಕಂಟೆಂಟ್ ನೆನಪಾಯಿತು. ಅದೇನಪ್ಪ ಅಂದರೆ ಬಸ್ ಸ್ಟ್ಯಾಂಡ್ನಲ್ಲಿ ಕುಳಿತಿರುವ ಕಾಲ್ಪನಿಕ ಮಾಟಗಾತಿ ವೀಡಿಯೋ ಮಾಡ್ತಿದ್ರು. ಆದರೂ ಭಯ ಆಯಿತು, ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ದೆ. ಫೈನಲಿ ನ್ಯೂ ಬಸ್ ಸ್ಟ್ಯಾಂಡ್ ಬಸ್ ಬಂತು. ಬಸ್ ಹತ್ಕೊಂಡ್ವಿ. ಎಲ್ಲಿ ನೋಡಿದ್ರು ಇವತ್ತು ಸಂಡೇ ಬೇರೆ ರಶ್. ಕಂಡಕ್ಟ್ರು ಟಿಕೆಟ್ ಕೊಡ್ತಾ ಬರ್ತಾವ್ರೆ. ಒಂದು ಕಡೆಯಿಂದ ಅಜ್ಜಿ ನೋಡಿದ್ರೆ ನನಗೆ ಅಜ್ಜಿ ಟಿಕೆಟ್ ತಗೊಂಡಾಯ್ತು. ಟಿಕೆಟ್ ತಗೊಂಡು ಕೂಡಲೇ ನ್ಯೂ ಸ್ಟ್ಯಾಂಡ್ ಬಂದೇ ಬಿಡ್ತು. ಸರಿ ನಾನು ಬಂದು ನ್ಯೂ ಸ್ಟ್ಯಾಂಡ್ ಹತ್ರ ಇಳಿದೆ. ಎಲ್ಲಪ್ಪ ಇವರು ಅಕ್ಕ ತಂಗಿರು ಇಬ್ಬರು ಕಾಣಿಸ್ಲೇ ಇಲ್ಲ. ನಾನು ನೋಡಿ ಸಾಕಾಗೋಯ್ತು. ನೋಡಿ ಎಷ್ಟು ಜನದಲ್ಲಿ ಬಂದು ಇಳ್ಕೊಬಿಟ್ಟಿದ್ದೀನಿ ನಾನು. ಸಮೀಸನೂ ಬಸ್ ಇಳಿದು ಸಾನ್ವಿ ಎಲ್ಲೋದ್ಲಪ್ಪ ಅಂತ ತಿರುಗಿ ನೋಡೋ ಹೊತ್ತಿಗೆ ಸಾನ್ವಿನೂ ಬಂದೇ ಬಿಟ್ಲು. ಹೊಸ ಬಸ್ ಸ್ಟ್ಯಾಂಡ್ ಕಡೆ ಬರೋ ಹೊತ್ತಿಗೆ ಫೈನಲಿ ಕುಶಾಲನಗರಕ್ಕೆ ಹೋಗೋಣ ಅಂತ ಡಿಸೈಡ್ ಆಗಿಬಿಟ್ವಿ. ಸರಿ ಆಯಿತು ಅಂತ ಹಂಗೆ ನಡ್ಕೊಳ್ತಿದ್ವಿ. ನಮಗೆ ಕುಶಾಲನಗರ ಯಾವ ಪ್ಲಾಟ್ಫಾರ್ಮಲ್ಲಿ ಬಸ್ ನಿಲ್ಲುತ್ತೆ ಅನ್ನೋದೇ ಗೊತ್ತಾಗಲಿಲ್ಲ. ಸೊ ಸರಿ ಆಯಿತು, TC ಕೇಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸರಿ ಒಂದು 10 ನಿಮಿಷ ಆ ಕಡೆ ಈ ಕಡೆ ಕ್ಯಾಟ್ ವಾಕ್ ಮಾಡ್ತಾಯಿದ್ವಿ. ಹಂಗೆ ಟೈಮ್ ನೋಡಿದ್ರೆ 10:15 ಆಗೇ ಹೋಯ್ತು. ಇನ್ನೂ 10:15 ಆದರೂ ಹಾಸನಲ್ಲೇ ಇದ್ದೀವಿ ಅಂದ್ಬಿಟ್ಟು TC ಅಲ್ಲಿ ಕೇಳೋಣ ಅಂತ ಹೇಳ್ಬಿಟ್ಟು ನೋಡಿದ್ರೆ TCನೇ ಇರಲಿಲ್ಲ. ಸೊ ನಾವಲ್ಲಿ ಬೋರ್ಡ್ ನೋಡ್ಬಿಟ್ಟು ಅರ್ಥ ಮಾಡ್ಕೊಂಡ್ವಿ TCಗಳು ಯಾಕಪ್ಪ ಇಲ್ಲ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರ ಶಕ್ತಿ ಯೋಜನೆ ಪ್ರಯುಕ್ತ ಬಸ್ಗಳು ಕಡಿಮೆ ಇರುವುದರ ಕಾರಣ ಪ್ರಯಾಣಿಕರು ಸಹಕರಿಸಬೇಕಾಗಿ ವಿನಂತಿ ಅಂತ ಅಲ್ಲೇ ಪೋಸ್ಟರ್ ಹಾಕೋಬಿಟ್ಟಿದ್ವು. ಅದು ನೋಡಿಬಿಟ್ರೆ ನಮಗೆ ಕಾಮಿಡಿ ಅಂತ ಅನ್ನಿಸ್ಬಿಡ್ತು. ಸೊ ಫೈನಲಿ 10 ನಿಮಿಷ ಕ್ಯಾಟ್ ವಾಕ್ ಮಾಡಿದ್ವಿ. ಬಸ್ಸು ಅಂತ ಕುಶಾಲನಗರ ಬಸ್ ಬಂದೇ ಬಿಡ್ತು. ಬಸ್ಸು ಸಿಕ್ಕಾಬಟ್ಟೆ ರಶ್ ಇತ್ತು. ಹತ್ಕೊಂಡ್ವಿ. ಬಸ್ ಹತ್ತಿದ್ದು ಆಯಿತು, ನಿದ್ದೆ ಮಾಡಿದ್ದು ಆಯಿತು. ಕಣ್ಣು ಬಿಡೋದೊಳಗೆ ಕುಶಾಲನಗರ ಬಂದೇ ಬಿಟ್ವು. ಕುಶಾಲನಗರ ಬಸ್ ಸ್ಟ್ಯಾಂಡ್ ಇಳಿದ ಕೂಡಲೇ ಟೈಮ್ ಆಲ್ರೆಡಿ 2:30-3 ಗಂಟೆ ಆಗುತ್ತೆ. ಇವತ್ತು ನಮಗೆ ಒಂದೇ ಪ್ಲೇಸ್ ನೋಡೋಕ್ಕಾಗೋದು. ಸರಿ ಆಯಿತು, ಫಸ್ಟು ಗೋಲ್ಡನ್ ಟೆಂಪಲ್ಗೆ ಹೋಗೋಣ ಅಂತ ಆಟೋ ಹತ್ಕೊಂಡು ಹೊರಟ್ವಿ. ಗೋಲ್ಡನ್ ಟೆಂಪಲ್ ಇನ್ನೂ 1.5 ಕಿಲೋಮೀಟರ್ ಇತ್ತು. ಇಷ್ಟೆಲ್ಲ ಸ್ಟ್ರಗಲ್ ಪಡ್ಕೊಂಡು ಫೈನಲಿ ಗೋಲ್ಡನ್ ಟೆಂಪಲ್ ರೋಡಿಗೆ ಬಂದಾಯಿತು. ಫೈನಲಿ ಕುಶಾಲನಗರ ಗೋಲ್ಡನ್ ಟೆಂಪಲ್ ಎಂಟ್ರೆನ್ಸ್ ಸಿಕ್ಕೇ ಬಿಡ್ತು. ಇವತ್ತು ಸಂಡೇ ಬೇರೆ ಇರೋದ್ರಿಂದ ಎಷ್ಟು ಜನ ಬಂದಿದ್ರು ಅಂದರೆ ಜನ ಸಾಗರ. ಎಲ್ಲಿ ನೋಡು ಟ್ರಾವೆಲರ್ಸ್ ತುಂಬ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ರು. ನಾವು ಅವ್ರ ಥರನೇ ಟೆಂಪಲ್ ಹುಡ್ಕೊಂಡು ಮುಂದೆ ಹೊರಟ್ವಿ. ಟೆಂಪಲ್ ಒಳಗಡೆ ಎಂಟ್ರೆನ್ಸ್ ಕೊಟ್ಟಾಯಿತು. ಅಲ್ಲಿ ನೋಡಿದ್ರೆ ಬುದ್ಧಿಸ್ಟ್ ನಮಗೋಸ್ಕರ ವೆಲ್ಕಮ್ ಮಾಡ್ತಾಯಿದ್ರು. ಗುರುವೇ ಎಷ್ಟು ಜನ ಬಂದಿದ್ರು ಅಂದರೆ ಬರೀ ಫೋಟೋಶೂಟ್ ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರು ಫುಲ್ ಫೋಟೋಶೂಟಲ್ಲೇ ಬ್ಯುಸಿಯಾಗಿ ಹೋಗಿದ್ರು. ಸರಿ ಆಯಿತು, ನಾವು ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೊಂಡು ಮುಂದೆ ಹಂಗೆ
ಒಳಗಡೆ ಆರ್ಕಿಟೆಕ್ಚರು, ಹೊರಗಡೆ ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು. ದೇವಸ್ಥಾನ ಸೆಂಟರ್ ಇದು. ಸುತ್ತಮುತ್ತ ಗಿಡ ಮರಗಳನ್ನೆಲ್ಲ ಚೆನ್ನಾಗಿ ಬೆಳೆಸಿದ್ರು. ನಾವು ನೇಚರೆಲ್ಲ ನೋಡ್ಕೊಂಡು ಒಂದು ರೌಂಡ್ ತಿರ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ವ್ಯೂಸ್ ನೋಡ್ತಿದ್ವಿ. ಯಾರ್ಯಾರು ಹೆಂಗೆ ಫೋಟೋ ತೆಕ್ಕೊಳ್ತವ್ರೆ ಏನು ಕತೆ ಅಂತ. ನಾವು ಗೋಲ್ಡನ್ ಟೆಂಪಲ್ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕಂತ ಹೇಳಿದ್ರೆ, ಇಲ್ಲಿರುವ ದೇವಸ್ಥಾನದ ಗೋಡೆಗಳು, ಆ ಕಲರ್ಫುಲ್ ಪೇಂಟಿಂಗ್ಸ್, ಟಿಬೇಟಿಯನ್ ಬೌದ್ಧ ಪುರಾಣದ ಕಥೆಗಳನ್ನು ಇಲ್ಲಿ ಹೇಳ್ತಿದೆ. ಹಾಗೂ ಈ ದೇವಸ್ಥಾನವು ಟಿಬೇಟಿಯನ್ ಸಂಸ್ಕೃತಿ ಮತ್ತು ಬೌದ್ಧ ಧರ್ಮವನ್ನು ಕಲಿಯಲು ಒಂದು ಮುಖ್ಯ ಕೇಂದ್ರವಾಗಿದೆ ಮತ್ತು ಭಾರತ ಮತ್ತು ಫಾರಿನ್ಸ್ಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರನ್ನು ಈ ಗೋಲ್ಡನ್ ಟೆಂಪಲ್ ಆಕರ್ಷಿಸುತ್ತದೆ. ತುಂಬ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ, ಈ ಟಿಬೇಟಿಯನ್ನಲ್ಲಿ ಹೊಸ ವರ್ಷದ ಸಂದರ್ಭದಲ್ಲಿ ಈ ಗೋಲ್ಡನ್ ಟೆಂಪಲ್ನಲ್ಲಿ ಯಾವುದೇ ಆದಂತಹ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಈ ದೇವಸ್ಥಾನದ ಒಳಗಡೆ ಬುದ್ಧನ 40 ಅಡಿ ವಿಗ್ರಹದ ಚಿನ್ನದ ವಿಗ್ರಹನ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿರೋ ಗೋಡೆಗಳ ಪ್ರತಿಯೊಂದು ಗೋಡೆಯಲ್ಲೂ ಬುದ್ಧನ ಸುದೀರ್ಘ ಜೀವನ ಅವಧಿ ಯಾವ್ಯಾವ ಥರ ಇತ್ತು ಅನ್ನೋದೆಲ್ಲ, ಒಂದೊಂದು ಗೋಡೆನೂ ಒಂದೊಂದು ಪೇಂಟಿಂಗ್ಸು ಒಂದೊಂದು ಕತೆ ಹೇಳುತ್ತೆ. ಬುದ್ಧಿಸ್ಟ್ಗಳು ಅವರದೇ ಆದಂತಹ ಸಂಪ್ರದಾಯ ಶೈಲಿಯಲ್ಲಿ ಪೂಜೆ ಪುರಸ್ಕಾರಗಳು ಇಲ್ಲಿ ನಡೀತಾ ಇರ್ತವೆ. ಇವತ್ತು ಸಂಡೇ ಇರೋದ್ರಿಂದ ನಾವು ನೋಡೋದಂಗೆ ಯಾವುದೇ ರೀತಿ ಪೂಜೆಗಳೇನು ಕಾಣಿಸ್ತಿಲ್ಲ. ಸೊ ಫೈನಲಿ ನಾವು ಇದುವರೆಗೂ ಮುಂಚೆ ಏನೇನು ನೋಡಿದ್ವೋ ಅದೆಲ್ಲ ಫುಲ್ಲು ಬ್ಲೂ ಪ್ರಿಂಟ್ ಈ ಸ್ಕೆಚ್ ಹಾಕಿ ಇದನ್ನು ಕಂಪ್ಲೀಟ್ ಮಾಡಿರೋದು. ಓವರ್ ಆಲ್ 3000 ಎಕರೆಸ್ ಈ ಗೋಲ್ಡನ್ ಟೆಂಪಲ್ ಇದೆ ಅಂತ ಹೇಳುತ್ತೆ. ಫೈನಲಿ ಗೋಲ್ಡನ್ ಟೆಂಪಲ್ ಎಲ್ಲ ನೋಡ್ಕೊಂಡು ಎಂಟ್ರೆನ್ಸ್ ಯಾವ ಕಡೆಯಿಂದ ಬಂದ್ವಿ, ಎಕ್ಸಿಟು ಅದೇ ಕಡೆಯಿಂದ ಟಾಟಾ ಬಾಯ್ ಬಾಯ್ ಹೇಳ್ತಾ ಗೋಲ್ಡನ್ ಟೆಂಪಲ್ಗೆ ಅಲ್ಲಿಂದ ಹೊರಟ್ವಿ.
ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಹೊರಗಡೆ ಶಾಪಿಂಗ್ ಏರಿಯಾ ಕಡೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಟೆಂಪಲ್ ಸುತ್ತಾಡ್ಕೊಬಿಟ್ಟು ಎಲ್ಲ ಅಜ್ಜಿ ಆಂಟಿ ಅಂಕಲ್ದಿರ ಸುಸ್ತಾಗಿ ಎಲ್ಲ ಕೂತ್ಕೊಂಡಿದ್ರು. ನಾವೆಲ್ಲಿ ಇಲ್ಲೇನು ಶಾಪಿಂಗ್ ಏನೂ ಮಾಡಲಿಲ್ಲ. ಸರಿ ನೋಡೋಣ ಹಾಗೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ನೋಡೋಕ್ಕೇನು ದುಡ್ಡು ಕೊಡಬೇಕಾ ಅಂತ ಒಂದು ಟಾಪಿಕ್ ಬಂತು. ಸಾಕು ಶಾಪಿಂಗ್ ಏನೂ ಮಾಡಲಿಲ್ಲ. ಫೈನಲಿ 4:15 ಆಗೋಯ್ತು. ಸರಿ ಆಯಿತು ಹೊರಡೋಣ ಅಂತ ಹೇಳ್ಬಿಟ್ಟು ಆಟೋ ಹತ್ಕೊಂಡ್ವಿ. ಇವತ್ತು ಏನೇನಾಯಿತು ಏನೇನು ಕತೆ ಬರೀ ಒಂದೇ ಪ್ಲೇಸ್ ನೋಡೋಕ್ಕಾಗಿದ್ದು ಹಂಗೆ ಹಿಂಗೆ ಅಂತ ನೋಡಿಕೊಂಡು ಫುಲ್ ಸುಸ್ತಾಗಿ ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರೆ ಅಲ್ಲಿ ಬಸ್ ಇದೆಯೋ ಇಲ್ವೋ ಎಷ್ಟು ರಶ್ ಇರುತ್ತೋ ಏನೋ ಅಂತ ಅಂದ್ಕೊಂಡು ಹೊರಟ್ವಿ. ಫೈನಲಿ ನಾವು ಅಂದ್ಕೊಂಡಂಗೆ ಬಸ್ ಸ್ಟ್ಯಾಂಡ್ ಬಗ್ಗೆ ನೋಡಿದ್ರೆ ಜನ ಸಾಗರ. ಹಾಸನ ಬಸ್ಸು ತುಂಬ ಹೊತ್ತಿಂದ ಬಸ್ಸೇ ಬಂದಿರಲಿಲ್ಲ. ಅಷ್ಟು ಜನ ಬಸ್ಸಲ್ಲಿ ರಶ್ಶಲ್ಲಿ ಬಸ್ ಹತ್ಕೊಂಡು ಹಾಸನ ಬಂದು ರೀಚ್ ಆಗೋ ಹೊತ್ತಿಗೆ 6:30 ಆಗೋಗಿತ್ತು. ಸೊ ಫೋನಲ್ಲೇನು ಚಾರ್ಜ್ ಇರಲಿಲ್ಲ. ನ್ಯೂ ಸ್ಟ್ಯಾಂಡ್ 6:30ಗೆ ರೀಚ್ ಆಯಿತು. ಇನ್ನು ಓಲ್ಡ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ ಬಸ್ ಎಷ್ಟು ಗಂಟೆಗೆ ಬರುತ್ತಪ್ಪ. ಅಲ್ಲಿ ನೋಡಿದ್ರೆ ಇಲ್ಲೂ ಜನ, ಎಲ್ಲೆಲ್ಲೋ ಜನ. ಇವತ್ತು ಬೇರೆ ಸಂಡೇ. ವಿಡಿಯೋ ಮಾಡಿ ಇವತ್ತಿನ ವಿಡಿಯೋನ ಕುಶಾಲನಗರ 1 ಡೇ ಟ್ರಿಪ್ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ. ಸೊ ಟಾಟಾ ಬೈ ಬೈ, ಸಿ ಯು.